ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಮೊದಲು ಇಂಡಿಯಾ ಔಟ್ ಕ್ಯಾಂಪೇನ್ ಶುರು ಆಯಿತು. ಅಲ್ಲಿನ ಜನ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ತಕ್ಷಣ ರಿಸರ್ವೇಷನ್ ವಿವಾದ ಹಿಡ್ಕೊಂಡು ಅಲ್ಲಿನ ಸರ್ಕಾರವನ್ನು ಕೆಡವಲಾಯಿತು. ಆನಂತರ ಓಡ್ ಹೋದ ಪ್ರಧಾನಿಗೆ ಭಾರತ ಆಶ್ರಯ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಭಾರತದ ವಿರುದ್ಧ ಬೆಂಕಿ ಉಗುಳೋ ಕೆಲಸ ನಡೀತು. 1971ರಲ್ಲಿ ಯಾರೆಲ್ಲ ಬಾಂಗ್ಲಾದೇಶದ ಹುಟ್ಟನ್ನೇ ವಿರೋಧಿಸ್ತಾ ಇದ್ರೋ ಅವರೆಲ್ಲ ಅಲ್ಲಿನ ಹೊಸ ತಾತ್ಕಾಲಿಕ ಸರ್ಕಾರದ ಭಾಗಿದಾರರಾದರು. ಭ್ರಷ್ಟಾಚಾರ ಪ್ರಕರಣ ಹೊತ್ತು ದೇಶ ಬಿಟ್ಟು ಓಡ್ ಹೋಗಿದ್ದ ನೋಬೆಲ್ ವೃದ್ಧನನ್ನು ಕರ್ಕೊಂಡು ಬಂದು ಆಪತ್ಕಾಲೀನ ಪ್ರಧಾನಿಯನ್ನಾಗಿ ಮಾಡಲಾಯಿತು. ಗೃಹ ಬಂಧನದಲ್ಲಿದ್ದ ಮಾಜಿ ಪ್ರಧಾನಿಯ ಮೇಲಿನ ಎಲ್ಲ ಕೇಸುಗಳನ್ನು ರದ್ದು ಮಾಡಿ ಬಿಡುಗಡೆ ಮಾಡಲಾಯಿತು. ದಂಗೆಗಳ ಹೆಸರಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡಲಾಯಿತು. ಮಂದಿರಗಳನ್ನು ಕೆಡವಲಾಯಿತು. ಪಾಕಿಸ್ತಾನದ ಜೊತೆ ದೋಸ್ತಿ ಆಯಿತು. ಅಲ್ಲಿಂದ ಆಯುಧಗಳನ್ನು ತರಿಸ್ಕೊಳ್ಳೋದಕ್ಕೆ ಒಪ್ಪಂದ ಆಯಿತು. 1971ರ ಯುದ್ಧದಿಂದ ಆದ ಮನಸ್ತಾಪಗಳನ್ನು ಸರಿಪಡಿಸ್ಕೊಂಡು ಮುಸ್ಲಿಂ ಬ್ರದರ್ಹುಡ್ ಮಾಡಿಕೊಂಡು ಬಿಡೋಣ ಅನ್ನೋ ಮಾತು ಎರಡೂ ದೇಶಗಳ ನಡುವೆ ಆಯಿತು. ಇದಿಷ್ಟೇ ಆಗಿದ್ದಿದ್ರೆ ಅವರ ಹಣೆ ಬರಹ ಅಂದುಕೊಂಡು ಸುಮ್ಮನಾಗಬಹುದಿತ್ತು. ಆದರೆ ಬಾಂಗ್ಲಾ ಭಾರತದ ವಿರುದ್ಧ ಬೆಂಕಿ ಉಗುಳೋದಕ್ಕೆ ಶುರು ಮಾಡ್ತು. ಚಿಕನ್ ನೆಕ್ಕನ್ನು ಕಟ್ ಮಾಡ್ತೀವಿ ಅಂತ ಬೊಗಳೋ ಧೈರ್ಯನೂ ಮಾಡ್ತು. ತೀಸ್ತಾ ನದಿ ವಿವಾದ ಸರಿಪಡಿಸ್ಕೊಳ್ಳದೆ ಇದ್ರೆ ನಿಮಗೆ ಮೀನು ಕೊಡೋದಿಲ್ಲ ಅಂತು. ಭಾರತ ಅದಕ್ಕೂ ಕೂಡ ಏನು ಮಾತಾಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ಬಾಂಗ್ಲಾಗೆ ಕರೆಂಟ್ ಬಿಲ್ಲನ್ನು ಮಾತ್ರ ಕಳುಹಿಸಿಕೊಟ್ಟಿದೆ. ಮೊದಲು ಈ ಬಿಲ್ಲನ್ನು ಪಾವತಿ ಮಾಡಿ ಆ ನಂತರ ಮಿಕ್ಕಿದ್ದು ಮಾತಾಡೋಣ ಅಂತ ಹೇಳ್ತಾ ಇದೆ. ಆ ಬಿಲ್ ಎಷ್ಟು ಗೊತ್ತಾ? $500 ಮಿಲಿಯನ್. ಈಗ ಅದನ್ನು ಪಾವತಿಸಬೇಕು ಅಂದರೆ ಬಾಂಗ್ಲಾದೇಶಕ್ಕೆ IMF ಸಾಲ ಕೊಡಬೇಕು ಅಥವಾ ADBನೂ ವರ್ಲ್ಡ್ ಬ್ಯಾಂಕು ಕೈ ಹಿಡಿಬೇಕು. ಹಾಗಾದರೆ ಏನಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ? ಅವರು ಬಿಲ್ ಪಾವತಿ ಮಾಡದೇ ಇದ್ರೆ ಏನಾಗುತ್ತೆ? ಇಷ್ಟಕ್ಕೂ $500 ಮಿಲಿಯನ್ ಬಾಕಿಯಾದರೂ ಯಾಕಿದೆ? ಬನ್ನಿ ನೋಡೋಣ. ಗೆಳೆಯರೆ, ಅದು 1 ತಿಂಗಳ ಹಿಂದಿನ ಮಾತು. ಬಾಂಗ್ಲಾದೇಶದಲ್ಲಿ ಹಸೀನಾ ಸರ್ಕಾರ ರಚನೆಯಾಗಿದ್ದನ್ನು ಸಹಿಸದ ಅಮೆರಿಕ ಅಲ್ಲಿನ ಆಡಳಿತದಲ್ಲಿ ಕೈಯಾಡಿಸೋದಕ್ಕೆ ಶುರು ಮಾಡಿತು. ಹಸೀನಾ ಸರ್ಕಾರ ಪತನವಾಗೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿತು. ತಾನೇ ಸಾಕಿದ್ದ ನೋಬೆಲ್ ಒಂದಕ್ಕೆ ಹೊಸ ಪೈಜಾಮ ತೊಡಿಸಿ ಬಾಂಗ್ಲಾದೇಶದ ಫ್ಲೈಟ್ ಹತ್ತಿಸಿ ಕಳುಹಿಸಿತು. ಆತ ಅಲ್ಲಿ ಮಧ್ಯಂತರ ಸರ್ಕಾರದ ಮುಖ್ಯಸ್ಥನಾದ. ತಕ್ಷಣ ಅಮೆರಿಕದ ಆದೇಶದ ಮೇರೆಗೆ ಮಾಜಿ ಪ್ರಧಾನಿ, ಅಮೆರಿಕದ ಆತ್ಮೀಯ ಗೆಳತಿ ಖಲೀದಾ ಜಿಯಾ ಮೇಲಿನ ಕೇಸುಗಳನ್ನು ರದ್ದು ಮಾಡಿ ಆಕೆಯನ್ನು ಬಿಡುಗಡೆ ಕೂಡ ಮಾಡಲಾಯಿತು. ಅಮೆರಿಕಾಗೆ ಇಷ್ಟೇ ಮಾಡೋದಕ್ಕಲ್ಲಿ ಸಾಧ್ಯ ಆಗಿದ್ದು. ಇಲ್ಲಿ ಅಂತಲ್ಲ, ಜಗತ್ತಿನ ಯಾವ ದೇಶದಲ್ಲೂ ಅಮೆರಿಕ ಇಷ್ಟೇ ಮಾಡೋದು. ಅಲ್ಲಿನ ಸರ್ಕಾರವನ್ನು ಕೆಡವಿ ಬಿಡೋ ಶಕ್ತಿ ಅಮೆರಿಕಾಗಿದೆ. ಆದರೆ ಆ ದೇಶದ ಆಡಳಿತವನ್ನು ನೋಡಿಕೊಳ್ಳುವ, ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುವ ಗೋಜಿಗೆ ಅಮೆರಿಕ ಹೋಗೋದಿಲ್ಲ. ಇಲ್ಲೂ ಹಾಗೆ ಮಾಡ್ತು. ಕೆಡವಿತು, ಕೈಗೊಂಬೆಯನ್ನು ತಂದು ಕೂಡಿಸ್ತು, ಆಮೇಲೆ ಕೈ ತೊಳ್ಕೊಳ್ತು. ಈಗ ಕುರ್ಚಿ ಮೇಲೆ ಕೂತವರಿಗೆ ಆ ಬಿಸಿಯನ್ನ ಅನುಭವಿಸೋದಕ್ಕೂ ಆಗ್ತಾ ಇಲ್ಲ, ಇಳಿಯೋದಕ್ಕೆ ಕೂಡ ಮನಸ್ಸು ಒಪ್ಪುತ್ತಾ ಇಲ್ಲ. ಅಲ್ಲಿ ಬಾಂಗ್ಲಾದೇಶದ ಖಜಾನೆ ಖಾಲಿಯಾಗಿದೆ. ಈಗ ಕೊಡಬೇಕಾದ ಸಾಲಗಳು ಹೆಚ್ಚಾಗಿವೆ. ಹಸೀನಾ ಇದ್ದಿದ್ರೆ ಚೈನಾನೋ ಭಾರತನೋ ಸಹಾಯ ಮಾಡ್ತಾ ಇದ್ವು. ಈಗಿರೋ ಹೊಸ ಸರ್ಕಾರ ಅಮೆರಿಕಾದ ಕೂಸು, ಅದರ ಜೊತೆಗೆ ಅದು ಮಧ್ಯಂತರ ಸರ್ಕಾರ ಬೇರೆ. ಹೀಗಾಗಿ ಹಣ ಕೊಟ್ಟರೆ IMF ಕೊಡಬೇಕು ಅಥವಾ ವರ್ಲ್ಡ್ ಬ್ಯಾಂಕ್ ಕೊಡಬೇಕು. ಕೊಡದೇ ಇದ್ರೆ ಈಗಾಗಲೇ ತಗೊಂಡ ಸಾಲಗಳನ್ನ ಹಿಂತಿರುಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸಂದರ್ಭದಲ್ಲಿ ನೀವು ನಮಗೆ ಕೊಡಬೇಕಾದ ವಿದ್ಯುತ್ ಬಾಕಿಯ ಪೈಕಿ ತಕ್ಷಣ $500 ಮಿಲಿಯನ್ ಬಿಡುಗಡೆ ಮಾಡಿ ಅಂತ ಅದಾನಿ ಕಂಪನಿ ಬಾಂಗ್ಲಾದೇಶಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ನೀವು ಬಾಕಿ ಪಾವತಿ ಮಾಡದೇ ಇದ್ರೆ ಬಾಂಗ್ಲಾಗೆ ವಿದ್ಯುತ್ ಸರಬರಾಜನ್ನ ನಿಲ್ಲಿಸೋದು ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ ಅಂತ ಅದಾನಿ ಕಂಪನಿ ಹೇಳ್ತಾ ಇದ್ರೆ, ಅಪ್ಪ ಸಾಲಕ್ಕೊಂದು ಸ್ವಲ್ಪ ಅರ್ಜಿ ಹಾಕಿದೀವಿ, ಅದು ಬಂದ್ ಕೂಡಲೇ ಕೊಟ್ಟು ಬಿಡ್ತೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಲ್ಲಿನ ಇಂಧನ ಸಚಿವ ಮೊಹಮ್ಮದ್ ಫೌಜಲ್ ಕರೀಂ ಖಾನ್ ಕೈ ಹೊಸುಕೊಳ್ತಾ ಹೇಳ್ತಾ ಇದ್ದಾನೆ. ಗೆಳೆಯರೆ, ಅದಾನಿ ಕಂಪನಿ ಜಾರ್ಖಂಡ್ನ ಗೋಡ್ಡಾ ಜಿಲ್ಲೆಯಲ್ಲಿ 1600 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯದ ಅಲ್ಟ್ರಾ ಸೂಪರ್ ಕ್ರೂಷಿಯಲ್ ಥರ್ಮಲ್ ಪವರ್ ಪ್ಲಾಂಟ್ ಅನ್ನು ಹೊಂದಿದೆ. ಇಲ್ಲಿ ಉತ್ಪಾದನೆ ಆಗುವ ಸಂಪೂರ್ಣ ವಿದ್ಯುತ್ ಅನ್ನ ಬಾಂಗ್ಲಾದೇಶಕ್ಕೆ ಕೊಡೋದಕ್ಕೆ ಅದಾನಿ ಪವರ್ಸ್ ಜಾರ್ಖಂಡ್ ಲಿಮಿಟೆಡ್ ಬಾಂಗ್ಲಾದೇಶ ಸರ್ಕಾರದ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತು. 2017ರಲ್ಲಿ ನಡೆದಿದ್ದ ಈ ಒಪ್ಪಂದದ ಅನ್ವಯ ಮುಂದಿನ 25 ವರ್ಷಗಳವರೆಗೆ 1496 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಬಾಂಗ್ಲಾದೇಶ್ ಪವರ್ ಡೆವಲಪ್ಮೆಂಟ್ ಬೋರ್ಡ್ಗೆ ಅದಾನಿ ಕಂಪನಿ ಸರಬರಾಜು ಮಾಡಬೇಕು ಅನ್ನೋ ಒಪ್ಪಂದ. ಪ್ರಧಾನಿ ಮೋದಿ 2015ರಲ್ಲಿ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಸಹಿ ಬಿತ್ತು. ಇದು ಬಾಂಗ್ಲಾ ಮತ್ತು ಭಾರತದ ನಡುವಿನ ಸ್ನೇಹದ ಸಂಕೇತ ಅಂತ ಭಾವಿಸಲಾಯಿತು. ಆ ಬಳಿಕ ಈ ಗೋಡ್ಡಾ ಥರ್ಮಲ್ ಪವರ್ ಪ್ಲಾಂಟ್ನಿಂದ ಬಾಂಗ್ಲಾದೇಶಕ್ಕೆ ಪವರ್ ಸಪ್ಲೈ ಅನ್ನೋದು ಕೂಡ ಶುರುವಾಯಿತು. ಮೊದಲಿಗೆ ಪೇಮೆಂಟ್ ವಿಷಯದಲ್ಲಿ ಯಾವ ತೊಂದರೆನೂ ಇರಲಿಲ್ಲ. ಆದರೆ ಯಾವಾಗ ಸತತ 3 ವರ್ಷಗಳ ಕಾಲ ಚೈನಾ ವೈರಾಣು ಕಾಡೋದಕ್ಕೆ ಶುರು ಮಾಡ್ತೋ ಅಲ್ಲಿ ಅದಾನಿ ಕಂಪನಿಗೆ ಬಾಂಗ್ಲಾದೇಶ ಕೊಡಬೇಕಾಗಿದ್ದ ಹಣ ಸ್ವಲ್ಪವೇ ನಿಲ್ತಾ ಹೋಯಿತು. ಕಡೆಗೆ ಅದು $3.7 ಬಿಲಿಯನ್ ಸಾಲವಾಗಿ ಉಳ್ಕೊಳ್ತು. ಯಾವಾಗ ಸಾಲದ ಮೊತ್ತ ಹೆಚ್ಚಾಯಿತೋ ಆಗ
ಅದಾನಿ ಕಂಪನಿಯಿಂದ ನಾವು ಖರೀದಿ ಮಾಡ್ತಾ ಇರೋ ವಿದ್ಯುತ್ ಬೆಲೆ ತುಂಬಾ ಹೆಚ್ಚಾಗಿದೆ ಅಂತ ಅಲ್ಲಿನ ಕೆಲವರು ಆರೋಪ ಮಾಡಿದ್ರು. ಈ ಒಪ್ಪಂದವನ್ನ ರದ್ದು ಮಾಡಿಕೊಳ್ಳೋದಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನೂ ಹೇರಿದ್ರು. ಆದ್ರೆ ಹಾಗೆ ತಕ್ಷಣ ರದ್ದು ಮಾಡಿಕೊಂಡ್ರೆ ಬಾಂಗ್ಲಾದೇಶಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಬೇರೆ ಮೂಲ ಇರಲಿಲ್ಲ. ಜೊತೆಗೆ $3.7 ಬಿಲಿಯನ್ ಬಾಕಿ ಬೇರೆ ಉಳಿದಿತ್ತು. ಬಾಕಿ ಉಳಿಸ್ಕೊಂಡು ಒಪ್ಪಂದವನ್ನು ರದ್ದು ಮಾಡಿದರೆ ಮತ್ತಿನ್ಯಾವ ಕಂಪನಿ ಕೂಡ ಅಲ್ಲಿ ವಿದ್ಯುತ್ ಪೂರೈಸುವ ಧೈರ್ಯವನ್ನು ಮಾಡೋದಿಲ್ಲ. ಹೀಗಾಗಿ ಬಾಂಗ್ಲಾ ಸರ್ಕಾರ ಆ ಪ್ರತಿಭಟನೆಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಒಪ್ಪಂದ ಮುಂದುವರಿತಾ ಬಂತು. ಇವತ್ತಿಗೂ ಕೂಡ ಬಾಂಗ್ಲಾದೇಶಕ್ಕೆ ಅದಾನಿ ಕಂಪನಿ ವಿದ್ಯುತ್ ಸರಬರಾಜು ಮಾಡ್ತಾ ಇದೆ. ಆದರೆ ಬಾಂಗ್ಲಾದೇಶದಲ್ಲೀಗ ಸರ್ಕಾರ ಬದಲಾಗಿದೆ. ಹಾಗೆ ಅದಾನಿ ಕಂಪನಿಗೆ ಬರಬೇಕಾದ ಬಾಕಿ ಹಣದ ಮೊತ್ತ ಕೂಡ ವಿಪರೀತ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಈಗಿರೋ ಮಧ್ಯಂತರ ಸರ್ಕಾರ ಭಾರತದ ಜೊತೆಗಿನ ಒಪ್ಪಂದಗಳನ್ನು ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳುವುದರ ಜೊತೆಗೆ ಕೊಡಬೇಕಾದ ಬಾಕಿ ಹಣದ ಬಗ್ಗೆ ನಿರ್ಲಕ್ಷ್ಯ ತೋರಿಸೋದಕ್ಕೆ ಶುರು ಮಾಡಿದೆ. ಹೀಗಾಗಿ ಅದಾನಿ ಕಂಪನಿ ವಿದ್ಯುತ್ ಸರಬರಾಜಿನ ವಿಷಯದಲ್ಲಿ ಕಠಿಣ ನಿಲುವಿಗೆ ಬರ್ತಾ ಇದೆ. ಒಂದು ವೇಳೆ $500 ಮಿಲಿಯನ್ ಹಣವನ್ನು ತಕ್ಷಣ ಕೊಡದೇ ಇದ್ರೆ ವಿದ್ಯುತ್ ಸರಬರಾಜನ್ನೇ ನಿಲ್ಲಿಸಿ ಬಿಡ್ತೀವಿ ಅಂತ ಅದಾನಿ ಕಂಪನಿ ಬಾಂಗ್ಲಾಗೆ ಅಂತಿಮ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಅಲ್ಲ, ಇಷ್ಟೊಂದು ಪ್ರಮಾಣದ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರೋ ಕಂಪನಿ ಅದನ್ನ ಬಾಂಗ್ಲಾದೇಶಕ್ಕೆ ಕೊಡೋದನ್ನೇ ನಿಲ್ಲಿಸಿ ಬಿಟ್ರೆ ಕಂಪನಿಯ ಗತಿ ಏನು ಅಂತ ನೀವು ಅಂದ್ಕೋತಾ ಇರಬೇಕು. ಕೆಳಗೆ ಸದ್ಯದ ಮಟ್ಟಿಗೆ ಬಾಂಗ್ಲಾದೇಶಕ್ಕೆ ಬೇಕಾದ ಬಹುತೇಕ ಅಷ್ಟು ವಿದ್ಯುತ್ತನ್ನ ಸರಬರಾಜು ಮಾಡ್ತಾ ಇರೋದು ಈ ಅದಾನಿ ಕಂಪನಿನೇ. ಜೊತೆಗೆ ಕಳೆದ ಆಗಸ್ಟ್ 12ರವರೆಗೆ ಕೂಡ ಈ ವಿದ್ಯುತ್ ಸ್ಥಾವರದಿಂದ ಉತ್ಪಾದನೆಯಾಗ್ತಾ ಇದ್ದ ಅಷ್ಟು ವಿದ್ಯುತ್ತನ್ನ ಬಾಂಗ್ಲಾಗೆ ಮಾತ್ರ ಕಳುಹಿಸಬೇಕು ಅನ್ನೋ ನಿಯಮ ಇತ್ತು. ಹೀಗಾಗಿ ಅದಾನಿ ಕಂಪನಿ ಗೊಡ್ಡಾ ವಿದ್ಯುತ್ ಸ್ಥಾವರವನ್ನ ಭಾರತದ ಯಾವುದೇ ಪವರ್ ಗ್ರಿಡ್ಗಳಿಗೆ ಕನೆಕ್ಟ್ ಮಾಡಿರಲಿಲ್ಲ. ಆದರೆ ಯಾವಾಗ ಶೇಖ್ ಹಸೀನಾ ಭಾರತಕ್ಕೆ ಓಡ್ ಬಂದ್ರೋ ಅದಾದ ಬಳಿಕ ಅಲ್ಲಿ ಕಂಪನಿಯ ಪಾಲಿಸಿ ಕೂಡ ಬದಲಾಯಿತು. ಜೊತೆಗೆ ಬಾಂಗ್ಲಾದಿಂದ ಬರಬೇಕಾದ ಬಾಕಿ ಹಣ ಕೂಡ ದೊಡ್ಡ ಮೊತ್ತದಲ್ಲಿತ್ತು. ಹೀಗಾಗಿ ಬಾಂಗ್ಲಾನ ಮಾತ್ರ ನಂಬಿಕೊಂಡು ಕೂತ್ರೆ ಕಂಪನಿ ನಷ್ಟಕ್ಕೀಡಾಗತ್ತೆ ಅನ್ನೋ ಭಯ ಕೂಡ ಶುರುವಾಯಿತು. ಹೀಗಾಗಿ ಈ ಹಿಂದಿನ ನಿಯಮವನ್ನ ಬದಲಿಸಿ ಭಾರತದಲ್ಲಿ ಕೂಡ ಅವರನ್ನು ವಿದ್ಯುತ್ ಸರಬರಾಜು ಮಾಡಬಹುದು ಅನ್ನೋ ನಿಯಮವನ್ನ ಜಾರಿಗೆ ತರಲಾಯಿತು. ಈ ಮೂಲಕ ಗೊಡ್ಡಾ ವಿದ್ಯುತ್ ಸ್ಥಾವರದಿಂದ ಭಾರತದ ಪವರ್ ಗ್ರಿಡ್ಗಳಿಗೆ ಕೂಡ ಈಗ ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈ ಮೂಲಕ ಭಾರತದ ಕಂಪನಿಗೆ ಆಗ್ತಾ ಇದ್ದ ನಷ್ಟವನ್ನು ತಪ್ಪಿಸುವ ನಿಟ್ಟಲ್ಲಿ ಹಾಗೂ ಭಾರತದಲ್ಲಿನ ವಿದ್ಯುತ್ ಬೇಡಿಕೆಯನ್ನು ಸರಿದೂಗಿಸುವ ನಿಟ್ಟಲ್ಲಿ ಭಾರತ ಸರ್ಕಾರ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಹೀಗಾಗಿ ಇನ್ನು ಮುಂದೆ ಅದಾನಿ ಕಂಪನಿ ತನ್ನ ಎಲ್ಲ ವಿದ್ಯುತ್ತನ್ನ ಬಾಂಗ್ಲಾಗೆ ಕೊಡಬೇಕು ಅಂತೇನಿರೋದಿಲ್ಲ. ಅವರು ಬಾಂಗ್ಲಾಗೆ ಕಳುಹಿಸುವ ವಿದ್ಯುತ್ತಲ್ಲಿ ಒಂದಷ್ಟು ಕಡಿತವನ್ನು ಕೂಡ ಮಾಡ್ತಾರೆ. ಇದು ಈಗ ಬಾಂಗ್ಲಾ ಸರ್ಕಾರಕ್ಕೆ ತಲೆನೋವನ್ನು ತಂದೊಡ್ಡುತ್ತಾ ಇದೆ. ಸದ್ಯಕ್ಕೆ ಬಾಂಗ್ಲಾದೇಶ ಏನಾದರೂ ಮಾಡಿ ಆರ್ಥಿಕ ಸಮಸ್ಯೆಗಳಿಂದ ಹೊರಬರುವ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋ ಮಾಹಿತಿಯನ್ನ ಮೊಹಮ್ಮದ್ ಫೌಜಲ್ ಕಬೀರ್ ಖಾನ್ ಮೊನ್ನೆ ಹೇಳಿದ್ದಾರೆ. ಅದಕ್ಕಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೆಲ್ಲ ಸಾಲ ಕೊಡ್ತಾರೋ ಅವರಿಗೆಲ್ಲ ಸಾಲ ಕೇಳ್ತಾ ಇದ್ದೀವಿ. ವರ್ಲ್ಡ್ ಬ್ಯಾಂಕ್, IMF ಸೇರಿದ ಹಾಗೆ ಬೇರೆ ಬೇರೆ ಸಂಸ್ಥೆಗಳಿಂದ ಸಾಲ ತಂದು ಸದ್ಯದ ಮಟ್ಟಿಗಾದರೂ ಬಾಂಗ್ಲಾದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸರಿದಾರಿಗೆ ತರುವ ಪ್ರಯತ್ನವನ್ನ ಮಾಡ್ತೀವಿ. ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆ ಹಣ ಕೈಗೆ ಸಿಕ್ಕ ಕೂಡಲೇ ಅದಾನಿ ಕಂಪನಿ ಸೇರಿದ ಹಾಗೆ ಯಾರಿಗೆಲ್ಲ ಬಾಕಿ ಪಾವತಿ ಮಾಡಬೇಕಿದೆಯೋ ಅದೆಲ್ಲವನ್ನ ಹಿಂತಿರುಗಿಸಿ ಕೊಡ್ತೀವಿ ಅಂತ ಫೌಜಲ್ ಖಾನ್ ಹೇಳ್ತಾ ಇದ್ದಾರೆ. ಗೆಳೆಯರೆ, ಬಾಂಗ್ಲಾದೇಶ ಡಿಪೆಂಡ್ ಆಗಿರೋದು ಅಲ್ಲಿನ ಚರ್ಮ ಮತ್ತು ಗಾರ್ಮೆಂಟ್ಸ್ ಉದ್ಯಮಗಳ ಮೇಲೆ. ಜಗತ್ತಿನ ಅತಿದೊಡ್ಡ ಗಾರ್ಮೆಂಟ್ಸ್ ರಫ್ತುದಾರ ದೇಶಗಳ ಪೈಕಿ ಬಾಂಗ್ಲಾದೇಶ ಕೂಡ ಒಂದು. ಇನ್ನು ಅಲ್ಲಿ ಗಾರ್ಮೆಂಟ್ಸ್ ಇಂಡಸ್ಟ್ರಿ ನಡಿಬೇಕು ಅಂದ್ರೆ ಅದಕ್ಕೆ ವಿದ್ಯುತ್ ಬೇಕೇ ಬೇಕಾಗುತ್ತೆ. ಒಂದು ವೇಳೆ ಭಾರತದಿಂದ ಸರಬರಾಜಾಗ್ತಾ ಇರುವ ವಿದ್ಯುತ್ ನಿಂತು ಹೋದ್ರೆ ಅಲ್ಲಿನ ಕೈಗಾರಿಕೆಗಳು ದೊಡ್ಡ ಸಮಸ್ಯೆಗೆ ಸಿಲುಕೊಳ್ಳುತ್ತವೆ. ಈಗಾಗಲೇ ಅಲ್ಲಿ ನಿರುದ್ಯೋಗದ ಸಮಸ್ಯೆ ವಿಪರೀತ ಪ್ರಮಾಣದಲ್ಲಿದೆ. ಜೊತೆಗೆ ಮೊನ್ನಿನ ಗಲಭೆಗಳ ಕಾರಣದಿಂದ ಅಲ್ಲಿನ ಸಾಕಷ್ಟು ಗಾರ್ಮೆಂಟ್ಸ್ ಕಾರ್ಖಾನೆಗಳು ನಷ್ಟಕ್ಕೀಡಾಗಿವೆ. ಸದ್ಯದ ಮಟ್ಟಿಗೆ ಪ್ರೊಡಕ್ಷನ್ ಅನ್ನ ಎಷ್ಟೇ ಹೆಚ್ಚು ಮಾಡಿದ್ರು ಅಲ್ಲಿನ ಗಾರ್ಮೆಂಟ್ಸ್ ಉದ್ಯಮ ಮತ್ತೆ ಚೇತರಿಸಿಕೊಳ್ಳೋದಕ್ಕೆ ಇನ್ನು 5-6 ತಿಂಗಳುಗಳ ಕಾಲ ಬೇಕಾಗುತ್ತೆ. ಈಗಾಗಲೇ ರೇಮಂಡ್ಸ್ನಂಥ ಒಂದಷ್ಟು ಸಂಸ್ಥೆಗಳು ಬಾಂಗ್ಲಾದಿಂದ ತಮ್ಮ ತಯಾರಿಕಾ ಘಟಕಗಳನ್ನ ಹೊರತರುವ ನಿರ್ಧಾರವನ್ನು ಮಾಡಿವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಬಾಂಗ್ಲಾದ ಗಾರ್ಮೆಂಟ್ಸ್ಗೆ ಬರ್ತಾ ಇದ್ದ ಡಿಮ್ಯಾಂಡ್ ಕೂಡ ಇತ್ತೀಚೆಗೆ ಕಡಿಮೆ ಆಗಿದೆ. ಇದೆಲ್ಲದರ ನಡುವೆ ಈಗ ವಿದ್ಯುತ್ ಸಮಸ್ಯೆ ಕೂಡ ಉಂಟಾಗಿಬಿಟ್ರೆ ಬಾಂಗ್ಲಾದ ಕಾರ್ಖಾನೆಗಳು ಮುಚ್ಚಬೇಕಾದ ಪರಿಸ್ಥಿತಿಗೆ ಬರುತ್ತವೆ. ಹೀಗಾಗಿನೇ ಅದಾನಿ ಕಂಪನಿ ಜೊತೆಗಿನ ವ್ಯವಹಾರವನ್ನು ತುಂಬಾ ಹುಷಾರಾಗಿ ಬಾಂಗ್ಲಾ ಸರ್ಕಾರ ನಿರ್ವಹಿಸ್ತಾ ಇದೆ. ಅವರು ವಿದ್ಯುತ್ ಬಾಕಿ ಬಿಲ್ ಅನ್ನ ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅದಾನಿ ಕಂಪನಿ ಹಣ ಪಾವತಿ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ವಿದ್ಯುತ್ ಸರಬರಾಜಾಗುತ್ತೆ. ಇಲ್ಲದೆ ಇದ್ರೆ ನಾವು ವಿದ್ಯುತ್ ಸರಬರಾಜನ್ನೇ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇರೋದು ಅಲ್ಲಿನ ಸರ್ಕಾರವನ್ನೀಗ ಇಕ್ಕಟ್ಟಿಗೆ ಸಿಲುಕಿಸಿದೆ.
ಇನ್ನು ಇಲ್ಲಿ ಅದಾನಿ ಕಂಪನಿ ಕೂಡ ಏಕಾಏಕಿ ಬಾಂಗ್ಲಾದೇಶಕ್ಕೆ ಕೊಡ್ತಾ ಇರುವ ವಿದ್ಯುತ್ತನ್ನು ನಿಲ್ಲಿಸೋದಕ್ಕೆ ಹೋಗೋದಿಲ್ಲ. ಇದೊಂದು ಅಂತಾರಾಷ್ಟ್ರೀಯ ಒಪ್ಪಂದ, ಅದಕ್ಕೊಂದಷ್ಟು ನಿಬಂಧನೆಗಳಿರುತ್ತವೆ. ಏಕಾಏಕಿ ಹಿಂದೆ ಸರಿಯೋದು ಕಷ್ಟ ಆಗಬಹುದು. ನೋಟಿಸ್ ಜಾರಿ ಮಾಡಬೇಕಾಗತ್ತೆ, ಒಂದಷ್ಟು ದಿನಗಳ ಕಾಲಾವಕಾಶ ಕೊಡಬೇಕಾಗತ್ತೆ. ಆ ನಂತರ ವಿದ್ಯುತ್ ಸರಬರಾಜನ್ನು ನಿಲ್ಲಿಸುವ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಒಂದು ದೇಶ ಬಿಲ್ ಪಾವತಿಯನ್ನು ವಿಳಂಬ ಮಾಡ್ತು ಅನ್ನೋ ಒಂದೇ ಕಾರಣಕ್ಕೆ ಏಕಾಏಕಿ ಸರಬರಾಜನ್ನು ನಿಲ್ಲಿಸಿಬಿಟ್ರೆ ಅದು ಬೇರೆ ದೇಶಗಳ ಜೊತೆಗಿನ ಒಪ್ಪಂದಗಳ ಮೇಲೆ ಕೂಡ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಗಳಿರುತ್ತವೆ. ಈಗಾಗಲೇ ನೇಪಾಳ, ಶ್ರೀಲಂಕಾ, ಭೂತಾನ್ ಸೇರಿದ ಹಾಗೆ ನಾನಾ ದೇಶಗಳಲ್ಲಿ ಅದಾನಿ ಪವರ್ ಕಂಪನಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಅದಾನಿ ಕಂಪನಿ ಕೂಡ ಇಲ್ಲಿ ಯೋಚಿಸಿ ಹೆಜ್ಜೆ ಇಡುತ್ತೆ. ಇನ್ನು ಬಾಂಗ್ಲಾದೇಶ ಭಾರತದ ಜೊತೆಗಿನ ಒಪ್ಪಂದಗಳನ್ನು ಮರುಪರಿಶೀಲನೆ ಮಾತಾಡ್ತಾ ಇದೆ. ಅದನ್ನು ಅವರು ಮಾಡಬೇಕು ಅಂದರೂ ಕೊಡಬೇಕಾದ ಬಾಕಿ ಹಣವನ್ನು ಪಾವತಿ ಮಾಡಬೇಕಾಗತ್ತೆ. ಅದಾಗಬೇಕು ಅಂದರೆ IMF ಕೈ ಹಿಡಿಬೇಕು, 8 ಬಿಲಿಯನ್ ಸಾಲ ಸಿಗಬೇಕು. ಅಮೆರಿಕ ಅದನ್ನು ಯಾವಾಗ ಕೊಡಿಸುತ್ತೋ ಆಗ ಭಾರತದ ಬಾಕಿಗಳು ವಾಪಸ್ಸು ಬರಬಹುದು. ಇನ್ನು ಅದಾನಿ ಕಂಪನಿಯ ಈ ಒತ್ತಡದ ಹಿಂದೆ ಭಾರತ ಸರ್ಕಾರದ ಪಾತ್ರ ಇದೆ ಅನ್ನೋ ಮಾತುಗಳು ಅಂತಾರಾಷ್ಟ್ರೀಯ ಸಮುದಾಯದಿಂದ ಕೇಳಿ ಬರ್ತಾ ಇವೆ. ಭಾರತ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮೇಲೆ ಒತ್ತಡ ಹೇರುವ ನಿಟ್ಟಲ್ಲಿ ಈ ನಿರ್ಧಾರವನ್ನು ಕೈಗೊಂಡಿದೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಒಟ್ಟಲ್ಲಿ ಭಾರತವನ್ನು ದ್ವೇಷಿಸ್ತಾ ಭಾರತ ವಿರೋಧಿ ಮಾತುಗಳನ್ನು ಆಡ್ತಾ ಅಧಿಕಾರಕ್ಕೆ ಬಂದಿರುವ ಮಧ್ಯಂತರ ಸರ್ಕಾರ ಈಗ ಭಾರತದ ಮುಂದೆ ಕೈಕಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿಯಂತೂ ನಿರ್ಮಾಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಅದಾನಿ ಕಂಪನಿಯಿಂದ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇರೋ ವಿದ್ಯುತ್ತು ಹಾಗೂ ಅಲ್ಲಿಂದ ಬರಬೇಕಿರುವ ಬಾಕಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.